ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಹ್ಯೂಮನ್ ಐ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಹ್ಯೂಮನ್ ಐ ಬಂದು ನಾವು ಹಿಂದಿನ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ನೋಡಿದ್ವಿ, ಲೈಟ್ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಸೊ ಇವಾಗ ಹ್ಯೂಮನ್ ಐ ಅನ್ನುವಂಥದ್ದು ನೋಡಿ, ಇಟ್ ಈಸ್ ಅನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಜಸ್ಟ್ ಲೈಕ್ ಎ ಫೋಟೋಗ್ರಫಿಕ್ ಕ್ಯಾಮ್ರಾ. ಯಾಕಂದ್ರೆ ವಾತಾವರಣದಲ್ಲಿ ಇರೋದನ್ನ ನೋಡೋದಕ್ಕೋಸ್ಕರ. ಇಟ್ ಫಾರ್ಮ್ಸ್ ದ ರಿಯಲ್ ಇಮೇಜ್ ಆಫ್ ಆಬ್ಜೆಕ್ಟ್ ಆನ್ ರೆಟಿನಾ ಆಫ್ ದಿ ಐ. ಇದನ್ನ MCQ ಅಲ್ಲಿ ಕೇಳ್ತಾರೆ. ಅಂದ್ರೆ ಆಬ್ಜೆಕ್ಟ್ ನ ರಿಯಲ್ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು ಎಲ್ಲಿ ಅಂತ. ಆನ್ಸರ್ ಈಸ್ ರೆಟಿನಾ. ದ ಹ್ಯೂಮನ್ ಐ ಹ್ಯಾಸ್ ಅ 200 ಡಿಗ್ರಿ ವಿವಿಂಗ್ ಆಂಗಲ್. ನೋಡಿ ಎಷ್ಟು ಡಿಗ್ರಿ ವಿವಿಂಗ್ ಆಂಗಲ್ ಅನ್ನು ಒಳಗೊಂಡಿರುತ್ತೆ ಅಂತ ಕೇಳ್ತಾರೆ. 200 ಡಿಗ್ರಿ ವಿವಿಂಗ್ ಆಂಗಲ್ ಅಂಡ್ ಕ್ಯಾನ್ ಸಿ 10 ಮಿಲಿಯನ್ ಕಲರ್ಸ್ ಅಂಡ್ ಶೇಡ್ಸ್. ನೋಡಿ, ನಮ್ಮ ಒಂದು ಮಾನವನ ಕಣ್ಣು ಏನಿದೆ 10 ಮಿಲಿಯನ್ ಕಲರ್ಸ್ ಅಂಡ್ ಶೇಡ್ಸ್ ಅನ್ನ ರೆಕಗ್ನೈಸ್ ಮಾಡುವಂತ ಕೆಪಬಿಲಿಟಿಯನ್ನ ಒಳಗೊಂಡಿದೆ. ಅಂಡ್ ಫಾರ್ ದ ನಾರ್ಮಲ್ ಐ ದ ರೇಂಜ್ ಆಫ್ ವಿಷನ್ ಈಸ್ ಫ್ರಮ್ 25 ಸೆಂಟಿಮೀಟರ್ ಟು ಇನ್ಫಿನಿಟಿ. ಓಕೆ, 25 ಸೆಂಟಿಮೀಟರ್ ಟು ಇನ್ಫಿನಿಟಿ. ಸೊ ರೇಂಜ್ ಆಫ್ ವಿಷನ್ ಬಂದು 25 ಸೆಂಟಿಮೀಟರ್ ಇಂದ ಇನ್ಫಿನಿಟಿ. ಸೊ ಲೆಕ್ಕ ಇಲ್ಲದಷ್ಟು ನಾವು ರೇಂಜ್ ಆಫ್ ವಿಷನ್ ಅನ್ನ ಇದು ಒಳಗೊಂಡಿದೆ, ಅಂದ್ರೆ ನಮ್ಮ ಒಂದು ನಾರ್ಮಲ್ ಐ. ಸೊ ಇದಿಷ್ಟು ಆಯ್ತಲ್ವಾ. ನೆಕ್ಸ್ಟ್, ಡಿಫೆಕ್ಟ್ಸ್ ಆಫ್ ವಿಷನ್ ಅಂತ ಬಂದಾಗ ನಾವು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಸ್ಟಿಗ್ಮ್ಯಾಟಿಸಮ್, ಪ್ರೆಸ್ಬಯೋಪಿಯಾ, ಗ್ಲೋಕೋಮಾ ಅಂಡ್ ಕೆಟರಾಕ್ಟ್, ಈ ರೀತಿಯಾಗಿ ಬಹಳಷ್ಟು ಟೈಪ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಮಯೋಪಿಯಾ ಅಂತ ಹೇಳಿದಾಗ ನೋಡಿ, ಎ ಪರ್ಸನ್ ಕೆನಾಟ್ ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್. ಮಯೋಪಿಯಾ ಅಂತ ಅಂದ್ರೆ ಏನು? ಹತ್ರದಲ್ಲಿ ಇರೋದು ಕಾಣೋಲ್ಲ. ಕೆನಾಟ್ ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್. ಸೊ ಮಯೋಪಿಯಾ ಮತ್ತೆ ಹೈಪರ್ಮೆಟ್ರೋಪಿಯಾ ಇವೆರಡರದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಹೈಪರ್ಮೆಟ್ರೋಪಿಯಾ ಅಂದ್ರೆ ಸಿಂಪಲ್, ವೆರಿ ಸಿಂಪಲ್. ಏನ್ ಗೊತ್ತಾ? ಹೈಪರ್ ಅಂದ್ರೆ ಏನು? ದೂರ, ಅಂದ್ರೆ ದೂರ ಇರೋ ಆಬ್ಜೆಕ್ಟ್ಸ್ ಮಾತ್ರ ಕಾಣುತ್ತೆ. ಮಯೋಪಿಯಾ ಅಂತ ಅಂದ್ರೆ ಹತ್ರ ಇರೋ ಆಬ್ಜೆಕ್ಟ್ಸ್ ಮಾತ್ರ ಕಾಣುತ್ತೆ. ಓಕೆ, ಅಂದ್ರೆ ಎ ಪರ್ಸನ್ ಕೆನಾಟ್ ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಅಂದ್ರೆ ದೂರದ ಆಬ್ಜೆಕ್ಟ್ ಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಮೇಜ್ ಫಾರ್ಮ್ಡ್ ಬಿಫೋರ್ ದ ರೆಟಿನಾ. ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗುವಂತದ್ದು ರೆಟಿನಾದ ಹಿಂದೆ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ ಫಾರ್ ಕರೆಕ್ಟಿಂಗ್ ದಿಸ್ ಡಿಫೆಕ್ಟ್. ಕರೆಕ್ಟಿಂಗ್ ದಿಸ್ ಡಿಫೆಕ್ಟ್ ಅಂದ್ರೆ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ ಇದನ್ನ? ಈಗ ದೂರ ಇರೋದು ಕಾಣಲ್ಲ, ಹತ್ರ ಇರೋದು ಮಾತ್ರ ಕಾಣ್ತಾ ಇದೆ. ಸೊ ದೂರ ಇರೋದನ್ನು ಕಾಣೋ ತರ ಮಾಡೋದಕ್ಕೋಸ್ಕರ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು ಹೈಪರ್ಮೆಟ್ರೋಪಿಯಾ ಅಂದ್ರೆ ಹೈಪರೋಪಿಯಾ ಅಂತ ಕೂಡ ಕರೀತಾರೆ. ಎ ಪರ್ಸನ್ ಕೆನ್ ನಾಟ್ ಸಿ ನಿಯರ್ ಆಬ್ಜೆಕ್ಟ್ ಅಂದ್ರೆ ಹತ್ರ ಇರೋದು ಕಾಣಲ್ಲ, ದೂರ ಇರೋದು ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಹಾಗಾದ್ರೆ ಇಲ್ಲೇನ್ ಯೂಸ್ ಮಾಡ್ತಾರೆ? ಹತ್ರ ಇರೋದು ಕಾಣೋ ತರ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಬೈ ದಟ್ ಕರೆಕ್ಟಿಂಗ್ ದಿಸ್ ಡಿಫೆಕ್ಟ್. ಕ್ಲಿಯರ್? ಎಸ್. ಈಗ ನೋಡೋಣ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತಾರೆ. ಅಂದ್ರೆ ದ ಕರ್ವೇಚರ್ ಆಫ್ ಕರೋನಿಯಾ ಬಿಕಮ್ಸ್ ಇರ್ರೆಗ್ಯುಲರ್ ಇದ್ರೆ ಇಮೇಜು ನೀಟಾಗಿ ಕಾಣೋದಿಲ್ಲ. ಸೊ ಅವಾಗ ಸಿಲಿಂಡ್ರಿಕಲ್ ಲೆನ್ಸ್ ಅಂತ ಹೇಳ್ತೀವಿ. ಸಿಲಿಂಡ್ರಿಕಲ್ ಲೆನ್ಸ್ ಈಸ್ ಯೂಸ್ಡ್ ಫಾರ್ ಕರೆಕ್ಟಿಂಗ್ ದಿಸ್ ಡಿಫೆಕ್ಟ್. ಓಕೆ, ಇಲ್ಲಿ ಏನ್ ಮಾಡ್ತಾರೆ? ಸಿಲಿಂಡ್ರಿಕಲ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ ಈ ಒಂದು ಡಿಫೆಕ್ಟ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಕರ್ವೇಚರ್ ಆಫ್ ಕಾರ್ನಿಯಾನೇ ಇರೆಗ್ಯುಲರ್ ಇದ್ದಾಗ ಸೊ ಸಿಲಿಂಡ್ರಿಕಲ್ ಲೆನ್ಸ್ ಅನ್ನ ಬಳಸ್ತಾರೆ. ಅಂಡ್ ಪ್ರೆಸ್ಬಯೋಪಿಯಾ ಇಲ್ಲಿ ನೋಡಿದಾಗ ದ ಪವರ್ ಆಫ್ ಅಕೊಮಡೇಷನ್ ಆಫ್ ದ ಐ ಲೆನ್ಸ್ ಡಿಕ್ರೀಸ್ ಇನ್ ಓಲ್ಡ್ ಏಜ್. ಪ್ರೆಸ್ಬಯೋಪಿಯಾ ಅಂತ ಹೇಳಿದ್ರೆ ವಯೋಸಹಜವಾಗಿ ಏನ್ ಮಾಡೋದು? ಪವರ್ ಆಫ್ ಅಕೊಮಡೇಷನ್ ಏನಿರುತ್ತೆ ಬರ್ಬರ್ತಾ ಡಿಕ್ರೀಸ್ ಆಗುತ್ತೆ ವಯಸ್ಸಾದಂಗೆ. ಸೊ ದೇರ್ ಫೋರ್ ನೈದರ್ ನಿಯರ್ ನಾರ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಆರ್ ಕ್ಲಿಯರ್ಲಿ ಸೀನ್. ಹತ್ರ ಇರೋದು ಕಾಣಲ್ಲ, ದೂರ ಇರೋದು ಕಾಣಲ್ಲ. ಸೊ ಪ್ರೆಸ್ಬಯೋಪಿಯಾ ಕ್ಯಾನ್ ಬಿ ರಿಮೂವ್ಡ್ ಬೈ ಯೂಸಿಂಗ್ ಬೈಫೋಕಲ್ ಲೆನ್ಸ್. ಯಾಕೆಂದ್ರೆ ಬೈಫೋಕಲ್ ಲೆನ್ಸ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ? ಹತ್ರ ಇರೋದು ಕಾಣ್ಬೇಕು, ದೂರ ಇರೋದು ಕಾಣ್ಬೇಕು. ಸೊ ಎರಡು ಲೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಸೊ ದಟ್ ಬೈಫೋಕಲ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಕಮಿಂಗ್ ಟು ಕೆಟರಾಕ್ಟ್ ಬಂದು ಆನ್ ಒಪೇಕ್ ವೈಟ್ ಮೆಂಬ್ರೇನ್ ಈಸ್ ಡೆವಲಪ್ಡ್ ಆನ್ ಕಾರ್ನಿಯಾ. ಕಾರ್ನಿಯಾದ ಮೇಲೆ ಏನೋ ಒಂದು ಸಾಲಿಡ್ ಮೀನ್ಸ್ ಒಪೇಕ್ ಅಂದ್ರೆ ಅದು ಟ್ರಾನ್ಸ್ಪರೆಂಟ್ ಇರಲ್ಲ, ಆ ರೀತಿಯಾಗಿರುವಂತ ಒಂದು ವೈಟ್ ಮೆಂಬ್ರೇನ್ ಫಾರ್ಮೇಶನ್ ಆಗುತ್ತೆ. ಡ್ಯೂ ಟು ವಿಚ್ ದ ಪರ್ಸನ್ ಲಾಸಸ್ ಪವರ್ ಆಫ್ ವಿಷನ್. ಯಾಕಂದ್ರೆ ಅವನು ದೃಷ್ಟಿಯನ್ನ ಕಳ್ಕೊಳ್ತಾ ಇದ್ದಾನೆ ಹಂತ ಹಂತವಾಗಿ ಅಂತ. ಸೊ ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಅದನ್ನ ಕೆಟರಾಕ್ಟ್ ಅಂತ ಕರೀತಾರೆ. ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ರಿಮೂವ್ಡ್. ಯಾವ ತರ ರಿಮೂವಿಂಗ್ ದಿಸ್ ಮೆಂಬ್ರೇನ್? ಯಾವ ಮೆಂಬ್ರೇನು? ಈ ಒಂದು ಒಪೇಕ್ ವೈಟ್ ಮೆಂಬ್ರೇನ್ ಏನ್ ಫಾರ್ಮೇಶನ್ ಆಗುತ್ತಲ್ವಾ ಅದನ್ನ ಥ್ರೂ ಸರ್ಜರಿ ರಿಮೂವ್ ಮಾಡೋದ್ರಿಂದ ಈ ಕೆಟರಾಕ್ಟ್ ಅನ್ನ ಏನ್ ಮಾಡ್ಬೋದು? ಹೋಗಿಸ್ಬೋದು. ಇನ್ನು ಗ್ಲೋಕೋಮಾ ಅಂತ ಹೇಳಿದ್ರೆ ದ ಐ ಪ್ರೊಡ್ಯೂಸಸ್ ಎ ಕ್ಲಿಯರ್ ಫ್ಲೂಯಿಡ್. ಐ ಅಂದ್ರೆ ಕಣ್ಣು ಒಂದು ಕ್ಲಿಯರ್ ಫ್ಲೂಯಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ದಟ್ ಫಿಲ್ಸ್ ದ ಸ್ಪೇಸ್ ಬಿಟ್ವೀನ್ ದ ಕಾರ್ನಿಯಾ ಅಂಡ್ ಐರಿಸ್. ಹೌದಲ್ವಾ? ಸೊ ದಿಸ್ ಫ್ಲೂಯಿಡ್ ಫಿಲ್ಟರ್ಸ್ ಔಟ್ ಥ್ರೂ ಎ ಕಾಂಪ್ಲೆಕ್ಸ್ ಡ್ರೈನೇಜ್ ಸಿಸ್ಟಮ್. ಅದನ್ನ ಗ್ಲೂಕೋಮಾ ಅಂತ ಹೇಳ್ತಾರೆ. ಓಕೆ,
ಈಗ ನೋಡೋಣ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಇದಿಷ್ಟು ಡಿಫೆಕ್ಟ್ಸ್, ಹೌದಲ್ವಾ, ಡಿಫೆಕ್ಟ್ಸ್ ಆಫ್ ವಿಷನ್ ಅದ್ರ ಬಗ್ಗೆ ಆಯ್ತು. ಈಗ ನೋಡಿ ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಇಟ್ ಈಸ್ ಸಿಂಪ್ಲಿ ಎ ಸಿಂಗಲ್ ಬೈ ಕಾನ್ವೆಕ್ಸ್ ಲೆನ್ಸ್ ಆಫ್ ಎ ಶಾರ್ಟ್ ಫೋಕಲ್ ಲೆಂತ್. ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಅಲ್ಲಿ ಬೈ ಕಾನ್ವೆಕ್ಸ್ ಲೆನ್ಸ್ ಅನ್ನ ಬಳಸ್ತಾರೆ. ಓಕೆ, ಇಟ್ ಈಸ್ ಯೂಸ್ಡ್ ಟು ಸಿ ದ ಮ್ಯಾಗ್ನಿಫೈಡ್ ಆಬ್ಜೆಕ್ಟ್ಸ್ ಆಫ್ ವೆರಿ ಸ್ಮಾಲ್ ಆಬ್ಜೆಕ್ಟ್. ಸೊ ಮ್ಯಾಗ್ನಿಫೈ ಪವರ್ ಬಂದ್ಬಿಟ್ಟು 1+D/F. ಓಕೆ, ಇದು ನೆನಪಲ್ಲಿ ಇಟ್ಕೋಬೇಕು. ಇನ್ನು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಹೇಳಿದಾಗ ಇಟ್ ಕನ್ಸಿಸ್ಟ್ ಆಫ್ 2 ಕಾನ್ವೆಕ್ಸ್ ಲೆನ್ಸಸ್. ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ 2 ಕಾನ್ವೆಕ್ಸ್ ಲೆನ್ಸಸ್ ಅನ್ನ ಬಳಸ್ತಾರೆ. ಓಕೆ, ಸೊ ಇಟ್ ಈಸ್ ಯೂಸ್ಡ್ ಟು ವ್ಯೂ ಸ್ಮಾಲರ್ ಸ್ಪೆಸಿಮೆನ್ಸ್ ಸಚ್ ಆಸ್ ಸೆಲ್ ಸ್ಟ್ರಕ್ಚರ್ಸ್ ವಿಚ್ ಕೆನಾಟ್ ಬಿ ಸೀನ್ ಅಟ್ ಲೋವರ್ ಲೆವೆಲ್ಸ್ ಆಫ್ ಮ್ಯಾಗ್ನಿಫಿಕೇಶನ್. ಓಕೆ, ಅದ್ರದ್ದು ಫಾರ್ಮುಲಾ, ಮ್ಯಾಗ್ನಿಫೈಯಿಂಗ್ ಪವರ್ದು ಫಾರ್ಮುಲಾ ಇದು. ಓಕೆ, V0 ಅಂತ ಹೇಳಿದ್ರೆ V0 ಅಂತ ಹೇಳಿದ್ರೆ ದಟ್ ಈಸ್ ಡಿಸ್ಟೆನ್ಸ್ ಆಫ್ ಇಮೇಜ್ ಫ್ರಮ್ ದ ಆಬ್ಜೆಕ್ಟಿವ್ ಅಂಡ್ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಫ್ರಮ್ ದ ಆಬ್ಜೆಕ್ಟಿವ್. ನೋಡಿ, ಇದು ಡಿಸ್ಟೆನ್ಸ್ ಆಫ್ ಇಮೇಜ್ ಫ್ರಮ್ ದ ಆಬ್ಜೆಕ್ಟಿವ್, ಇದು ಆಬ್ಜೆಕ್ಟ್ ಫ್ರಮ್ ದ ಆಬ್ಜೆಕ್ಟಿವ್. ಇನ್ನು ಟೆಲಿಸ್ಕೋಪ್ ಬಂದು ಇಟ್ ಈಸ್ ಯೂಸ್ಡ್ ಟು ಸಿ ದ ಮ್ಯಾಗ್ನಿಫೈಡ್ ಇಮೇಜಸ್ ಆಫ್ ದ ವೆರಿ ಡಿಸ್ಟೆನ್ಸ್ ಆಬ್ಜೆಕ್ಟ್. ಯಾವುದು ವೆರಿ ಡಿಸ್ಟೆನ್ಸ್ ಆಬ್ಜೆಕ್ಟ್ ಅಲ್ಲಿ ಇರುವಂತಹ ಮ್ಯಾಗ್ನಿಫೈಡ್, ಅವುಗಳ ಒಂದು ಮ್ಯಾಗ್ನಿಫೈಡ್ ಇಮೇಜಸ್ ಮೀನ್ಸ್ ದೊಡ್ಡ ಇಮೇಜಸ್ ನ ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಟೆಲಿಸ್ಕೋಪ್ ಅನ್ನ ಯೂಸ್ ಮಾಡ್ತಾರೆ. ಜನರಲಿ ದೇ ಆರ್ ಆಫ್ 2 ಟೈಪ್ಸ್ ಆಫ್ ಟೆಲಿಸ್ಕೋಪ್ಸ್. ಒಂದು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್, ಇನ್ನೊಂದು ಗೆಲಿಲಿಯನ್ ಟೆಲಿಸ್ಕೋಪ್. ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಬಂದು ಆಬ್ಜೆಕ್ಟಿವ್ ಲೆನ್ಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಲಾರ್ಜ್ ಫೋಕಲ್ ಲೆಂತ್ ಅನ್ನ ಒಳಗೊಂಡಿರುತ್ತೆ. ಬಟ್ ಐ ಪೀಸ್ ಏನಿರುತ್ತೆ ಇಟ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್ ಆಫ್ ಶಾರ್ಟ್ ಫೋಕಲ್ ಲೆಂತ್. ಇನ್ನು ಗೆಲಿಲಿಯನ್ ಟೆಲಿಸ್ಕೋಪ್ ಬಂದು ಆಬ್ಜೆಕ್ಟಿವ್ ಲೆನ್ಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಲಾರ್ಜ್ ಫೋಕಲ್ ಲೆಂತ್ ಬಟ್ ದ ಐ ಪೀಸ್ ಇಸ್ ಎ ಕಾನ್ಕೇವ್ ಲೆನ್ಸ್ ಆಫ್ ಶಾರ್ಟ್ ಫೋಕಲ್ ಲೆಂತ್. The first recognized practical telescopes were invented in the Netherlands at the start of the 17th century using glass lenses. So they found use in terrestrial applications of astronomy. And ಮುಂದುವರೆದು ನೋಡೋದಾದ್ರೆ there are a wide range of telescopes that work in different ways based on what you need to use them for. Okay, so different types of telescopes include ನೋಡಿ optical telescopes, ಇದಾವೆ refracting telescopes, reflecting telescopes, radio telescopes, x-ray telescopes, gamma ray telescopes, high energy particle telescopes ಅಂತ ಹೇಳಿ various types of telescopes available ಇದಾವೆ. ಡಿಪೆಂಡ್ ಅಪಾನ್ ನೀಡ್ ಯೂಸ್ ಮಾಡ್ತಾ ಹೋಗ್ತಾರೆ. ಅಂಡ್ ಫ್ಯಾಕ್ಟ್ಸ್ ಅಬೌಟ್ ಟೆಲಿಸ್ಕೋಪ್ ಬಗ್ಗೆ ನೋಡ್ತಾ ಹೋದ್ರೆ ಫೇಮಸ್ ಆಸ್ಟ್ರೋನಮರ್ ಗೆಲಿಲಿಯೋ ಗೆಲಿಲಿ ಏನಿದ್ದಾರೆ ಯೂಸ್ಡ್ ಎ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅನ್ನ ಅವ್ರು ಬಳಸಿದ್ರು. ಐಸಾಕ್ ನ್ಯೂಟನ್ ಇನ್ವೆಂಟೆಡ್ ದ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ನೋಡಿ, ಗೆಲಿಲಿಯೋ ಗೆಲಿಲಿ ಅವರು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅನ್ನ ಬಳಸಿದ್ರು. ಐಸಾಕ್ ನ್ಯೂಟನ್ ಅವರು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅನ್ನ ಇನ್ವೆಂಟ್ ಮಾಡಿದ್ರು ವಿಚ್ ವಾಸ್ ಮೋರ್ ಪವರ್ಫುಲ್ ದ್ಯಾನ್ ದ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ದಟ್ ಗೆಲಿಲಿಯೋ ಯೂಸ್ಡ್. ಅಂದ್ರೆ ಗೆಲಿಲಿಯೋ ಅವರು ಯೂಸ್ ಮಾಡಿದಂತ ಈ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಗಿಂತ ಪವರ್ಫುಲ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಐಸಾಕ್ ನ್ಯೂಟನ್ ಇನ್ವೆಂಟ್ ಮಾಡಿದಂತಹ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಇನ್ನು ಹಬಲ್ ಟೆಲಿಸ್ಕೋಪ್ ಅಂತ ಹೇಳ್ತಾರೆ. ಹಬಲ್ ಟೆಲಿಸ್ಕೋಪ್ ಸೆಂಡ್ಸ್ 120 gigabytes 120 GB of data to Earth each week and is powered by energy from the sun using solar panels. Okay, and James Webb Space Telescope ಏನಿದೆಯಲ್ಲ, James Webb Space Telescope, it is the successor to the Hubble telescope and is due to be launched in 2013. ಓಕೆ, ಸೊ ಇದಿಷ್ಟು ಹ್ಯೂಮನ್ ಐ ಬಗ್ಗೆ ಆಗಿತ್ತು. ನೋಡೋಣ, ಇಲ್ಲಿ ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಆಗಿ, ಅಂದ್ರೆ ಐ ಎನ್ನುವಂಥದ್ದು ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಲೈಕ್ ಫೋಟೋಗ್ರಫಿಕ್ ಕ್ಯಾಮ್ರಾ ಅಂಡ್ ನೋಡಿ ರಿಯಲ್ ಇಮೇಜ್, ಒಂದು ವಸ್ತುವಿನ, ಇವಾಗ ನಾವು ನೋಡ್ತಾ ಇರುವಂತಹ ಒಂದು ವಸ್ತು, ನೀವೇನು ನೋಡ್ತಾ ಇದ್ದೀರಲ್ವಾ ಇವಾಗ ಎದುರುಗಡೆ, ಅಂತ ಒಂದು ರಿಯಲ್ ಆಬ್ಜೆಕ್ಟ್ ಅಂದ್ರೆ ರಿಯಲ್ ಇಮೇಜ್, ಆ ಒಂದು ವಸ್ತುವಿನ ರಿಯಲ್ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು ಕಣ್ಣಿನ ರೆಟಿನಾ ಅನ್ನೋ ಭಾಗದಲ್ಲಿ. ಓಕೆ, ಅಂಡ್ 200 ಡಿಗ್ರಿ ಅಷ್ಟು 200 ಡಿಗ್ರಿ ವೀವಿಂಗ್ ಆಂಗಲ್ ಅನ್ನ ಒಳಗೊಂಡಿರುತ್ತೆ ಹ್ಯೂಮನ್ ಐ. ಆಮೇಲೆ 10 ಮಿಲಿಯನ್ ಕಲರ್ಸ್ ಮತ್ತೆ ಶೇಡ್ಸ್ ಅನ್ನ ನೋಡೋದಕ್ಕೆ ಆಗುತ್ತೆ. ಓಕೆ, ಅಂಡ್ ಮಯೋಪಿಯಾ ಅಂದ್ರೆ ಏನು, ಮಯೋಪಿಯಾ ನೋಡಿ, ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೀವಿ. ಮಯೋಪಿಯಾ ಅಂದ್ರೆ ಏನು, ಮಯೋಪಿಯಾ ಇಸ್ ನಥಿಂಗ್ ಬಟ್ ಹತ್ರ ಇರೋದು ಮಾತ್ರ ಕಾಣುತ್ತೆ, ದೂರ ಇರೋದು ಕಾಣೋದಿಲ್ಲ. ಸೊ ದಟ್ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಹೈಪರ್ ಮೆಟ್ರೋಪಿಯಾ ಅಂದ್ರೆ ಏನು, ಹೈಪರ್ ಅಂದ್ರೆ ಜಾಸ್ತಿ ದೂರದಲ್ಲಿರೋದು ಕಾಣುತ್ತೆ, ಅಂದ್ರೆ ದೂರ ಇರೋದು ಕಾಣುತ್ತೆ ಬಟ್ ಹತ್ರ ಇರೋದು ಕಾಣಲ್ಲ. ಸೊ ದಟ್ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡಿ ಕರೆಕ್ಟ್ ಮಾಡ್ತಾರೆ ಈ ಒಂದು ಡಿಫೆಕ್ಟ್ ನ. ಸೊ ಅವಾಗ ಏನಾಗುತ್ತೆ, ದೂರ ಇರೋದು ಮಾತ್ರ ಕಾಣ್ತಿತ್ತಲ್ವಾ, ಅವಾಗ ಹತ್ರ ಇರೋದು ಕೂಡ ಕಾಣುತ್ತೆ ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡೋದ್ರ ಮುಖಾಂತರ. ಆಮೇಲೆ ಅಸ್ಟಿಗ್ಮ್ಯಾಟಿಸಮ್, ಪ್ರೆಸ್ಬಯೋಪಿಯಾ,
ಅಂಡ್ ಕೆಟರಾಕ್ಟ್, ಗ್ಲೂಕೋಮಾ, ಸಿಂಪಲ್ ಮೈಕ್ರೋಸ್ಕೋಪ್ ಬಗ್ಗೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಬಗ್ಗೆ, ಮತ್ತೆ ಮ್ಯಾಗ್ನಿಫೈಯಿಂಗ್ ಪವರ್ದು ಫಾರ್ಮುಲಾ ನೋಡಿದ್ವಿ. ಓಕೆ, ಸಿಂಪಲ್ ಆಗಿ ಅಂತ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಈಕ್ವಲ್ ಟು 1+d/f, ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಟೆಲಿಸ್ಕೋಪ್, ಅದರಲ್ಲಿ ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್ ಮತ್ತೆ ಗೆಲಿಲಿಯನ್ ಟೆಲಿಸ್ಕೋಪ್ ಅಂತ ಹೇಳಿ 2 ಟೈಪ್ಸ್ ನೋಡಿದ್ವಿ. ಸೊ ಫ್ಯಾಕ್ಟ್ಸ್ ಅಬೌಟ್ ಟೆಲಿಸ್ಕೋಪ್, ಅದರಲ್ಲಿ ವೆರಿ ಪವರ್ಫುಲ್ ಅಂತ ಹೇಳಿದ್ರೆ ನ್ಯೂಟನ್ ರವರ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ತರಗತಿಯಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.